ಪ್ರಸ್ತಾವನೆ ಸಲ್ಲಿಸ್ತೀವಿ. ನಮ್ಮ ತಾಲೂಕಿಗೆ ಹೊಂದಿಕೊಂಡಂತೆ ಶ್ರೀರಂಗಪಟ್ಟಣ ತಾಲೂಕು ಜಮೀನಿಗೂ ಸ್ವಲ್ಪ ಬರ್ತದೆ. ಸಾಧ್ಯ ಆಗೋದಾದರೆ ಇದೇನಾದ್ರು ಸಾಲೋದಿಲ್ಲ ಅಂದರೆ ಅದನ್ನು ಕೂಡ ಅವರ ಸಹಕಾರದೊಂದಿಗೆ ನಾವು ಇದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ನಾವು ಈ ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಇಲ್ಲ, ಈಗ ನಮಗೆ ಹೇಳಿದ್ದಾರೆ, ನಮ್ಮ ತಾಲೂಕದು ಮಾತ್ರ ನಾವು ಮಾಡಿದ್ದೀವಿ. ಇದು ಇದಕ್ಕೆ ಅಂತೇಳಿ ಪಾಂಡವಪುರ ತಾಲೂಕಿಗೆ ಅಂತ ಕೂಲಿ ಕಾರ್ಮಿಕರಿಗೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಎಂಟೈರ್ ಜಿಲ್ಲೆಗೆ ತಗೊಳ್ಳೋದು ಬೇಡವ ಅಂತ ಅನ್ನೋದನ್ನ ಅಲ್ಲಿ ಅವರು ಸರ್ಕಾರ ನಿರ್ಧರಿಸ್ತಾರೆ. ಅಲ್ಲಿ 14 ಎಕರೆ ಇದೆ, 10 ಎಕರೆ ಕೇಳಿದ್ದಾರೆ. ಬಟ್ ಇದು ಕೋನುವಾಗಿ ಬರ್ತಕ್ಕಂಥದ್ದು ಲ್ಯಾಂಡ್ ಇದು. ಹಾಗಾಗಿ ಮುಂದ್ಗಡೆ ಲ್ಯಾಂಡನ್ನು ನಾವು ಜಾಗವನ್ನು ಉಳಿಸ್ಕೊಂಡು ಹಿಂದ್ಗಡೆ ಜಾಗನ ಕಟ್ಟಡ ಕಟ್ಟೋದಕ್ಕೆ ಮಾಡಿದ್ರೆ ಮುಂದ್ಗಡೆ ಆಟಗಳು ಆಡೋದಕ್ಕೆ ಮತ್ತು ಇತರೆ ಉದ್ದೇಶಕ್ಕೆ ಬಳಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಪೂರ್ಣ ಲ್ಯಾಂಡ್ ಅದು ಸರ್ಕಾರಿ ಹುಲ್ಮನಿ ಜಮೀನಿದು. ಅದಕ್ಕೆ ರಿಸರ್ವ್ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಕ್ಯಾತನಹಳ್ಳಿ 63. 14 ಎಕರೆ ಜಮೀನು ಇದಕ್ಕೆ ಸರ್ಕಾರ ಕೊಡ್ತೀವಿ, ಆ ಇಲಾಖೆ ಕೊಡ್ತೀವಿ ನಾವು. ಇಲಾಖೆ ಕೊಡ್ತೀವಿ. ಹಾಸ್ಟೆಲ್ನ ಮಾಡಲಿಕ್ಕೆ ಅವ್ರಿಗೆ ಅನುದಾನ ಬಿಡುಗಡೆ ಮಾಡಿ ಅವ್ರು ಕಟ್ತಾರೆ. ನಾವು ಜಮೀನನ್ನು ಹಸ್ತಾರ ಅಂತ ಮಾಡೋದು ಮಾತ್ರ ನಮ್ಮ ಕೆಲಸ ಅಷ್ಟೇ. ಹೌದು ಹೌದು ಹೌದು. ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅಂತ ಸ್ಪೆಷಲ್ ಆಗಿ ಮಾಡಿರ್ತಕ್ಕಂಥದ್ದು ಇದು. ಈಗಾಗಲೇ ನಾವು ಅಲ್ಲಿ ಇದರಲ್ಲಿ ಕೂಲಿ ಕಾರ್ಮಿಕರ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಇದೆಯಲ್ಲ, ಕಾರ್ಮಿಕ ಇಲಾಖೆಯಲ್ಲಿ ಕೂಲಿ ಕಾರ್ಮಿಕರು ಅಂತೇಳಿ ಅವ್ರಿಗೆ ಐಡೆಂಟಿ ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ. ಅವ್ರ ಹತ್ರ ಇದೆ ಅದೆಲ್ಲ, ಇಂಥವರೇ ಕೂಲಿ ಕಾರ್ಮಿಕರು ಅಂತ ಇದೆ. ನಮ್ಮಲ್ಲಿ ಇಷ್ಟೇ ಜನ ಇದ್ದಾರೆ ಅಂತ ಅದರ ಸಂಖ್ಯೆ ಕೂಡ ಇದೆ. ಅವ್ರಿಗೆ ಎಷ್ಟೆಷ್ಟು ಮಕ್ಕಳುಗಳಿದೆ ಅಂತ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಈಗಾಗಲೇ ಪಟ್ಟಿ ಲಭ್ಯ ಆಗುತ್ತೆ ನಮಗೆ. ನಾವು ಉಚಿತವಾಗಿ ಕೊಡ್ಲಿಕ್ಕೆ ಸರ್ಕಾರ ವಿಶೇಷತೆ ಅಂದ್ರೆ ಬೇರೆ ಸರ್ಕಾರಿ ಶಾಲೆಗೆ ಇದಕ್ಕೆ ಕೂಲಿ ಕಾರ್ಮಿಕರು ತುಂಬಾ ಆರ್ಥಿಕವಾಗಿ ಆಸಕ್ತರಾಗಿರ್ತಾರಲ್ಲ. ಯಾಕಂದ್ರೆ ಅವರೇ ಕೂಲಿ ಕಾರ್ಮಿಕರಾಗಿರ್ಬೇಕಾದ್ರೆ ಅವ್ರ ಮಕ್ಕಳುಗಳು ಇನ್ನೆಷ್ಟು ಆಸಕ್ತರಾಗಿರ್ತಾರಲ್ವ, ಅವ್ರಿಗೆ ಪೂರ್ಣ ಪ್ರಮಾಣದ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಅಂತೇಳಿ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ. ಎಲ್ಲ ಸವಲತ್ತುಗಳನ್ನ ಕೊಡೋದು. ಈಗ ಪ್ರೈವೇಟ್ ಶಾಲೆಗಳಲ್ಲಿ ಇರ್ತದಲ್ಲ, ಆ ರೀತಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡುವಂತ ಎಲ್ಲ ಸೌಲಭ್ಯಗಳನ್ನ ಅಲ್ಲಿ ಕೊಡಬೇಕು ಅಂತ ಸರ್ಕಾರಿ ಯೋಜನೆ ರೂಪಿಸ್ಕೊಂಡಿದೆ. ಅಂತ ಬಂಡೆ ಏನಲ್ಲ ಸರ್, ಇದು ಪುಡಿ ಸ್ಟಾರ್ಟ್ ಮಾಡಿದ್ರೆ ಭಾಳ 3 ಅಡಿ 2 ಅಡಿ ಬಿಡಿ ಕಳ್ಸ್ಕೊಡ್ತೀವಿ. ಅದು ಅವರು ಆಗಲ್ಲ ಅಂತಾರೆ, ಒಂದ್ಸಲಿ ನೋಡ್ಬಿಟ್ಟು ಅವ್ರು ಕಾಲೇಜವರು ದೂರ ಅಂತಾರೆ, ಗಾಢ ಅಂತಾರೆ, ಒಂದ್ಸಲಿ ನೋಡ್ಬಿಡ್ತಾರೆ.